ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ನವೆಂಬರ್ 12 ಬೆಳಗ್ಗೆನೇ ಎದ್ದು ಒಂದು ಲೋಟ ಬಿಸಿನೀರಿಗೆ ಜೇನುತುಪ್ಪ ಮತ್ತು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನು ಹಾಕ್ಕೊಂಡು ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಸೊ ಅದ್ರ ಜೊತೆಗೆ ನನ್ನ ಮಗಳು ಇವತ್ತು ಫ್ರಿಜ್ ಒಳಗಡೆ ಇಪ್ಪಿ ಪ್ಯಾಕೆಟನ್ನು ನೋಡ್ಬಿಟ್ಲು. ಸೊ ಹಾಗಾಗಿ ನನಗೆ ಇಪ್ಪಿ ಬೇಕು ತಿಂಡಿಗೆ ಅಂತಂದು ಅವಳಿಗೋಸ್ಕರ ಇಪ್ಪಿಯನ್ನು ಕೂಡ ಪ್ರಿಪೇರ್ ಮಾಡಿ ಕೊಡ್ತಾ ಇದ್ದೀನಿ. ಅವಳು ಇಪ್ಪಿಯನ್ನು ತಿಂದಾದ್ಮೇಲಿಂದ ನನ್ನ ಹಸ್ಬೆಂಡ್ ಇವತ್ತು ಡಿಟಾಕ್ಸ್ ಡ್ರಿಂಕ್ನ ಕುಡಿದು ನೆನ್ನೆ ನಾನು ಅವರೇ ಗಿಡದ ಔಷಧಿಯನ್ನು ತೊಗೊಬಂದಿದ್ದೆ. ಸೊ ಅವರೇ ಗಿಡಕ್ಕೆ ಔಷಧಿಯನ್ನು ಸ್ಪ್ರೇ ಮಾಡೋದಕ್ಕೂ ಹೋಗಿದ್ದಾರೆ. ಸೊ ನೋಡ್ತಾ ಇರ್ಬೋದು, ನಾನು ಮೇಲೆ ನಿಂತ್ಕೊಂಡೆ ಶೂಟ್ ಮಾಡ್ತಾ ಇದ್ದೀನಿ. ಅವರೇ ಗಿಡಕ್ಕೆ ಔಷಧಿಯನ್ನು ಹೊಡಿತಾ ಇದ್ದಾರೆ. ಸೊ ಆಲ್ರೆಡಿ ಕಾಯಿಗಳೆಲ್ಲ ಕಚ್ಚಿದ್ದಾವೆ, ಹುಳ ಆಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಔಷಧಿಯನ್ನು ಹೊಡಿತಾ ಇದ್ದಾರೆ. ಇವತ್ತು ನವೆಂಬರ್ 12 ಆಗಿರೋದ್ರಿಂದ ಕಾಲಾಷ್ಟಮಿ ಅಂತಂದರೆ ಕಾಲಭೈರವ ಜಯಂತಿ ಅಂತಲೂ ಕೂಡ ಕರೀತಾರೆ. ಇವತ್ತಿನ ದಿನ ಕೂಷ್ಮಾಂಡ ದೀಪ ಅಂದರೆ ಬೂದುಗುಂಬಳಕಾಯಿ ದೀಪ ಹಚ್ಚೋದ್ರಿಂದ ನಮಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಅಕಸ್ಮಾತ್ ಬೇರೆಯವ್ರು ಯಾರಾದರೂ ಸಾಲ ಇಸ್ಕೊಂಡಿದ್ರೆ, ಇಲ್ಲ ನಾವು ಸಾಲ ಮಾಡ್ಕೊಂಡಿದ್ರೆ, ವಿದ್ಯಾಭ್ಯಾಸ ಆಗಿರ್ಬೋದು, ಮದುವೆ ಆಗಿರ್ಬೋದು, ಪ್ರತಿಯೊಂದಕ್ಕೂ